ತಾವು ವೀಕ್ಷಿಸಿದಿರ. ಒಬ್ಬೊಬ್ಬರ ಪಾತ್ರಗಳು ಇಲ್ಲಿ ಅತ್ಯಂತ ಮನಮುಟ್ಟತಕ್ಕಂತಹ ಪಾತ್ರಗಳಾಗಿ ವ್ಯಕ್ತವಾಯಿತು ಹಾಗೂ ನಿಮ್ಮ ಮನಸ್ಸನ್ನು ತಟ್ಟಿದೆ ಎಂದರೆ ತಪ್ಪಾಗಲಾರದು. ಇಂದಿನ ಈ 3 ನಾಟಕಗಳಿಗೆ ನಮ್ಮ ಉದ್ಭವ ಕಲಾವಿದ ತಂಡದವರಿಂದ ಬಹಳ ಮುಖ್ಯ ಕಾರಣೀಭೂತರಾದಂಥ ಸನ್ಮಾನ್ಯ ನನ್ನ ಆತ್ಮೀಯ ಗೆಳೆಯ ಸನ್ಮಾನ್ಯ ವೇಣುಗೋಪಾಲ್ರವರಿಗೆ ನಿಮ್ಮೆಲ್ಲರ ಒಂದು ಹಾರೈಕೆ ಜಾಸ್ತಿ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಎಂದು ಬೇಡೋಣ. ತದನಂತರ ನಮ್ಮ ವಸಂತ್ರವರು, ನಮ್ಮ ಹುಡುಗ, ನಮ್ಮ ಆತ್ಮೀಯ ಹುಡುಗ, ಅವನ ಪಾತ್ರ ಅತ್ಯುತ್ತಮ ಮಟ್ಟದಲ್ಲಿ ಬಹಳ ವಿಜೃಂಭಣೆಯಾಗಿ ಮನ ಕಲ್ಕುವ ರೀತಿ ಇತ್ತು. ತದನಂತರ ನಮ್ಮ ಶಿವಶಂಕರ ಮೂರ್ತಿಗಳು, ಅವರು ಹಿರಿಯ ಕಲಾವಿದರು, ಅವರಿಗೂ ಕೂಡ ನಾವು ಚಿರುಗಳು ಹಾಗೂ ಅವರ ಇಂದಿಗೂ ಈ ವಯಸ್ಸಿಗೂ ಕೂಡ ಅವರ ಧ್ವನಿಯಾಗಲಿ ಅವರ ಪಾತ್ರವಾಗಲಿ ಇನ್ನೂ ಅಳಿಸಲಾರದಂತೆ ಹೆಚ್ಚಿನ ರೀತಿಯಲ್ಲಿ ಬರುತ್ತಿದೆ ಅಂದರೆ ತಪ್ಪಾಗಲಾರದು. ತದನಂತರ ನಮ್ಮ ಮುತ್ತುರಾಜರವರು, ಅವರಿಗೂ ಕೂಡ ಅತ್ಯುತ್ತಮ ಮಟ್ಟದ ನಟರು ಕೂಡ, ಹಳರು ಕೂಡ, ನಮಗೆಲ್ಲ ಚಿರಪರಿಚಿತರು, ನಮ್ಮ ಮನೆಯವರು ಅಂತ ಹೇಳಬಹುದು. ಹಾಗೆ ನಮ್ಮ ರೇಣುರವರು ಈಗ ನಮಗೆ ಹೊಸದಾಗಿ ಬಂದಿದ್ರು ಕೂಡ ನಮ್ಮ ಮನೆಯವರಾಗಿ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ಮತ್ತು ನಿಮ್ಮೆಲ್ಲರ ಹಾರೈಕೆ ಎಂದೆಂದಿಗೂ ಇರಲಿ. ತದನಂತರ ನಮ್ಮ ಸನ್ಮಾನ್ಯ ಶ್ರೀ ಮುರಳಿಯವರು, ಅವರ ಬೆಳಕು ಬಹಳ ಅತ್ಯುತ್ತಮ ಮಟ್ಟದಲ್ಲಿ ನಿನ್ನೆಯಿಂದ ಪ್ರದರ್ಶನಗೊಂಡಿದೆ. ಅವರಿಗೂ ಕೂಡ ನಾವು ಚಿರಋಣಿಗಳಾಗಿದ್ದೇವೆ ಹಾಗೂ ನಿಮ್ಮ ಹರಕೆ, ಆಶೀರ್ವಾದ, ಹಾರೈಕೆ ಇರಲಿ ಎಂದು. ವಸ್ತ್ರಾಲಂಕಾರದಲ್ಲಿ ಸನ್ಮಾನ್ಯ ಹೌದಾ ವೇಣುರವರು ವಸ್ತ್ರಾಲಂಕಾರದಲ್ಲಿ ಮಿಂಚಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಸನ್ಮಾನ್ಯ ಮುರಳಿ ಅವರು ಪ್ರಸಾದನ ಮೇಕಪ್, ಯಾಕೆಂದ್ರೆ ಈ ಮೂತಿಗಳಿಗೆ ಅತ್ಯುತ್ತಮ ಮಟ್ಟದಲ್ಲಿ ಪ್ರಜ್ವಲಗೊಳಿಸಬೇಕು, ಆ ಒಂದು ಏನ್ ಹೇಳ್ತೀವಿ ನಾವು ವರ್ಚಸ್ಸು ಬರಬೇಕು ಅಂದಾಗ ಇವರೇ ಮುಖ್ಯ ಕಾರಣವಾಗಿರ್ತಾರೆ. ಅದಕ್ಕೆ ಅವರಿಗೆ ಚಿರಋಣಿ. ತುಂಬ ಚೆನ್ನಾಗಿದೆ ನಮ್ಮ, ಹೌದು, ಮತ್ತೆ ಹಾಗೂ ಇದಕ್ಕೆ ಸಂಗೀತ ನಿರ್ದೇಶನ ಎಲ್ಲೋದ್ರೂ ನಮಗೆ ಸಿಗೋದು ನಮ್ಮ ಪ್ರವೀಣ್ ಸರ್. ಅವರು ನಮ್ಮ ಒಂಥರ ಮಗ, ತಮ್ಮ ಏನಾರು ಹೇಳ್ಕೋಬೋದು. ನಮ್ಮೆಲ್ರಿಗೂ ಕೂಡ, ನಮ್ಮಲ್ಲಿರೋರು ಎಲ್ರಿಗೂ ಅಂತ ಹೇಳ್ಬೋದು ನಾವು. ಅವರೊಂಥರ ಹೇಗೆ ಅಂದರೆ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಇನ್ಯಾರೇ ಸುಪೀರಿಯರ್ ಮ್ಯೂಸಿಕ್ ಬಂದರೂ ಕೂಡ ನಮ್ಗೆ ಅದೇನೋ ಸೆಟ್ ಆಗಲ್ಲ. ಅವರು ನಮ್ಮ ಪ್ರವೀಣ್ ಸರ್ ಇರಬೇಕು, ಎಲ್ಲೋದ ಅವ್ರು ನಮ್ಮ ಹುಡುಗ ಅಂತೀವಿ, ಅಷ್ಟು ಆತ್ಮೀಯತೆ. ಅವರ ಒಂದು ಸನ್ಮಾನ್ಯ ಶ್ರೀ ಪ್ರವೀಣ್ ಹಾಸನ್ ಅವರ ಒಂದು ಸಂಗೀತದ ಕೈಚಳಕ ನಿನ್ನೆ ಎಷ್ಟೋ ಜನನ ಹಗ್ಗದ ಕೊನೆಯಲ್ಲಿ ಅಳಿಸ್ತು. ನಾವು ಎದುರುಗಡೆ ನೋಡಿದ್ವಿ, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಇವತ್ತು ಕೂಡ ಆ ಒಂದು ಅತ್ಯುತ್ತಮ ಮಟ್ಟದ ಅವರ ಉದಯ ಮತ್ತು ವಿಜಯ ಮತ್ತು ಸನ್ಮಾನ್ಯ ಶ್ರೀ ದುರ್ಗಸೇನ ಪಾತ್ರ, ನಾನು ಹೇಳೋದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ನಾನು ಕೂಡ. ಯಾಕಂದರೆ ಇತಿಹಾಸ ನಾವು ಪೌರಾಣಿಕ ಮಾಡಿದ್ದೀವಿ, ಅವನು ನೋಡಿದ್ದಾನೆ ವೇಣುನು. ಆದರೆ ನಿಜವಾಗ್ಲೂ ಕಳೆ ಕಟ್ಟಿಸಿದ್ದಾರೆ. ಈಗಿನ ಕಾಲಘಟ್ಟಕ್ಕೆ ಬೇಕು ಇಂಥವೆಲ್ಲ ನಮ್ಮ ಸಂಸ್ಕೃತಿಗೆ. ತಾವೆಲ್ಲ ಕೂಡ ಸ್ವಲ್ಪ ಮನೆಯಲ್ಲಿ ಟಿ ವಿಗಳು, ಈ ಮೊಬೈಲ್ಗಳನ್ನ ಆಫ್ ಮಾಡಿ, ಇನ್ಮೇಲೆ ನಮ್ಮ ನಾಟಕದ ಕಡೆಗೆ ಒಂಚೂರು ಒಲವು ತೋರಿಸಿ ಎಲ್ಲ ನಿಮ್ಮ ಗೆಳೆಯರಿಗೆ ಹೇಳಿ ಒಂದು ಅವೇರ್ನೆಸ್ ಉಂಟು ಮಾಡಿ ಅಂತ ನಾನು ಕೊನೆಯದಾಗಿ ಬೇಡ್ಕೊತೀನಿ. ಇವ್ರಿಗೂ ಕೂಡ ಅದರ ಕೊನೆಯ ಇಲ್ಲದೇ ಇದ್ರಲ್ಲ, ನೀವೇ ನಿಮ್ಮನ್ನೇನು ಕರೆಯೋದೇನಿಲ್ಲ, ಬನ್ನಿ ಮೇಲಕ್ಕೆ, ನಿಮ್ಮದೇ ಇದು ವೇದಿಕೆ. ನನಗೆ ಗೊತ್ತು ನೀವು ಅದನ್ನು ಮಾಡ್ತೀರ. ಆಮೇಲೆ ನಮ್ಮ ಛಾಯಾಗ್ರಾಹಕರು ನಿನ್ನೆ ಇದು ಕೂಡ ಆಗಿದ್ರು, ವಿಡಿಯೋಗ್ರಾಹಕರು ಕೂಡ ಆಗಿದ್ರು, ಸನ್ಮಾನ್ಯ ವೆಂಕಿಯವರು, ಭಾಳ ಪುರಾತನವಾಗಿ ನನಗೆ ಆತ್ಮೀಯ ಗೆಳೆಯ, ಅವನಿಗೂ ಕೂಡ ಚಿರಋಣಿ. ಹಾಗೂ ಸನ್ಮಾನ್ಯ ಶ್ರೀ ಶಿವಾನಂದರವರು, ಅವರು ನಮ್ಮ ಮುಂಚಿನಿಂದ ಉದ್ಭವ ಕಲಾವಿದರಲ್ಲಿ 1981ನೇ ಇಸ್ವಿ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕನೂ ಅವರೇ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಚಿರಋಣಿ. ನಮ್ಮ ದೇವರಾಜ್ ಅವರು ಬಂದಿದ್ದಾರೆ, ನನ್ನ ಸದಸ್ಯ ಕೂಡ ಅವರು, ನನ್ನ ತಂಡಕ್ಕೆ. ಎಲ್ಲೇ ನಾ ಕರೆದೇ ಇದ್ರು ಬರ್ತಾನೋ, ಯಾಕೋ ಕರೆದಿಲ್ಲ ಅಲ್ಲೇ ಒಂದೆರಡು ಬೈತಾನೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಟ್ಟು ಬರ್ತೀನೋ ಅಂತ ಬಂದ್ಬಿಡ್ತಾನೆ ಪಾಪ. ಅವನಿಗೂ ನಾನು ಚಿರಋಣಿ, ಧನ್ಯವಾದಗಳು. ಅವನಿಗೆ ಚಿಕ್ಕೋನೇ ಇರ್ಬೋದು, ಅವನ ಪದಾರವಿಂದಗಳಿಗೆ ನಮೋ ನಮಃ ಅಂತ ಹೇಳ್ತಾ, ಸನ್ಮಾನ್ಯ ನಾಗರಾಜ್ ಶಾಂಡಿಲಿ ಅವರು, ನಮ್ಮ ಮಂಜುನಾಥ್ರವರು, ನಿರ್ಮಾಪಕರು, ನಟರು, ಈಗಲೇ ಮಾತಾಡ್ತಿದ್ವಿ, ಸಿಕ್ಕಾಪಟ್ಟೆ ಹಣ ಕಳ್ಕೊಂಡಿರೋರು ಇಬ್ಬರು ಬಂದಿದ್ದಾರೆ. ಹಣ ಕೊಡದಿದ್ರು ಬೇಡ, ಹಣನಾರು ವಾಪಸ್ ಬರಲಿ ಅಂತ ಹೇಳಿ. ಕುಪ್ಸ್ವಾಮಿ ಅವರು, ಅಯ್ಯೋ ಅವರು ನಮಗೆ ಮುಂಚೆ ನಾಟಕ ಮಾಡೋಣ ಅಂತಿದ್ರು. ಒಂದು ದಿವಸ ನಾಟಕ ಕೊನೆಗೂ ಹಚ್ಚಿದ್ವಿ, ನಾನು ಕಾಲಭೈರವ್ ನೆನೆಸ್ಕೋಬೇಕು, ಗಂಗಾಧರ ಸತ್ಯ ಅಲ್ಲ, ಅವ್ರನ್ನೇ ಕೇಳಬೇಕಾದ್ರೆ ಕಿಟ್ಟಿಯವರು, ಅವ್ರು ಬಿಡಿ ಸ್ವಾಮಿ, ಬಂಗಾರದ ಮನುಷ್ಯ ಕಿಟ್ಟಿಯವರು. ಅವ್ರು ನೋಡಿ ಅವ್ರು ನಿಂತಿರೋ ಆ ವರ್ಚಸ್ಸೇ ಹೇಳುತ್ತೆ, ಬಂಗಾರದ ಮನುಷ್ಯ. ಧನ್ಯವಾದಗಳು. ನಿಮಗೂ ಆ ರಾಜ್ಕುಮಾರ್ ರೀತಿಯ ಒಂದು ಶ್ರೇಯಸ್ಸು ಸಿಕ್ಲಿ, ಬನ್ನಿ ನೀವು ಬನ್ನಿ ಸಿಗಲಿ ಅಂತ ನಾನೊಂದು ಹಾರೈಕೆ ನನ್ನದು.
ಮತ್ತು ಸನ್ಮಾನ್ಯ ಶ್ರೀ ಕುಪ್ಪಸ್ವಾಮಿಯವರು ವೇದಿಕೆಗೆ ಬನ್ನಿ. ಎಲ್ಲರೂ ಒಟ್ಟಿಗೆ ಇದ್ರು ಒಂಥರ ಖುಷಿ ಇರುತ್ತೆ. ಸನ್ಮಾನ್ಯ ನಾಗರಾಜ್ ಶೆಂಡಿಲೆ ಸಾರು, ನಿರ್ಮಾಪಕರು, ನಟಿ ಲಕ್ಷ್ಮೀ ಭಟ್, ಅವಳು ನನಗೆ ಸಹೋದರಿ ತಂಗಿ, ಇಲ್ಲೆಲ್ಲ ಬರ್ರಿ. ಅವ್ರಿಗೆಲ್ಲ ಈಗ ಸನ್ಮಾನ ಇದೆ, ಸುಮ್ಮನೆ ಹೊರಟೋದ್ರೆ ಕಷ್ಟ. ಅವರು ಶ್ರೀ ಮೋಹನ್ ರವರು ನಮ್ಮ ಚೆನ್ನಾಗಿ ಹಾಡಿದ್ರು ನಿನ್ನೆ ದಿವಸ. ನಾನು ಬಹಳ ಖುಷಿ ಪಟ್ಟೆ, ಸತ್ಯ ಅಲ್ಲ, ಆತ್ಮಪೂರ್ವಕವಾಗಿ ಹೇಳ್ತೀನಿ, ಬಹಳ ಖುಷಿ ಪಟ್ಟೆ. ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಒಂದೇ ಒಂದು ಹಾಡೇನೋ ನಿನ್ನೆ ಹಾಡಿದ್ರು, ತುಂಬ ಅತ್ಯುತ್ತಮ ಮಟ್ಟದಲ್ಲಿ ಆ ಮನರಂಜಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಿಮ್ಮ ಪಾದಾರವಿಂದ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ನನ್ನ ಪಾದಾರವಿಂದಗಳಿಗೆ ಅನಂತ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನು